ಹಾಯ್ ಎವ್ರಿವನ್, ಎಲ್ಲರಿಗೂ ಇವತ್ತು ಎರಡು ರೆಸಿಪಿ ಜೊತೆ ಬಂದಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ರೆಸಿಪಿ ಇದೆ, ಆಮೇಲೆ ತುಂಬ ಟೇಸ್ಟಿ ಇದೆ, ಈಜಿ ಇದೆ. ಇದನ್ನು ಯಾವ ಥರ ಮಾಡಬೇಕು ಅದಂತ ತೋರಿಸ್ತೀನಿ. ಎರಡು ರೆಸಿಪಿ ಇದೆ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದನ್ನು ಯಾವ ಥರ ಮಾಡಿದ್ದೀನಿ, ನೀವು ಯಾವತ್ತಾದರೂ ಮಿಕ್ಕಿರೋ ಇಡ್ಲಿನ ನಾಷ್ಟಕ್ಕೆ ಯೂಸ್ ಮಾಡ್ಕೊಂಡಿದ್ದೀರಾ? ಇಲ್ಲಾಂದರೆ ಇಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ಮಿಕ್ಕಿರೋ ಇಡ್ಲಿನ 4ರಿಂದ 5 ಇಡ್ಲಿ ಇತ್ತು. ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಇದು ರವೆ ಇಡ್ಲಿ ಇದೆ ನಂದು. ಈ ಥರ ನಾವು ಪೀಸಸಲ್ಲಿ ಕಟ್ ಮಾಡಿಕೊಂಡು ಇಲ್ಲಿ ಒಂದು 4 ಹಸಿ ಮೆಣಸಿನ್ಕಾಯಿ, ಆಮೇಲೆ ಎರಡು ದೊಡ್ಡ ದಪ್ಪ ಈರುಳ್ಳಿನ ನುಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಆಮೇಲೆ ಕಡಲೆ ಬೀಜನೂ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಇದು ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮೇನ್ ಇದಕ್ಕೆ ನಾವು ಹಾಕೋದು ಮ್ಯಾಗಿ ಮಸಾಲ ಪೌಡರ್. ಇದು ತುಂಬ ರುಚಿಯಾಗಿ ಟೇಸ್ಟ್ ಕೊಡುತ್ತೆ ನಮಗೆ, ಆಮೇಲೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ನಾವು ಮೇಲಿಂದ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಈ ಇಡ್ಲಿ ನಾಷ್ಟ ರೆಡಿ ಆಗುತ್ತೆ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಈ ನಾಷ್ಟ ರೆಡಿ ಆಗುತ್ತೆ. ಯಾರಿಗಾರು ಗೊತ್ತಾಗುತ್ತೆ ಮಿಕ್ಕಿರೋ ಇಡ್ಲಿಯಿಂದ ಈ ಥರ ನಾಷ್ಟ ರೆಡಿ ಆಗುತ್ತೆ. ಈ ಕಲರ್ಫುಲ್ ನಾಷ್ಟ ಯಾರಿಗೆ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇನಪ್ಪ ಇದು ಉಪ್ಪಿಟ್ಟು ತೋರಿಸ್ತವ್ರೆ, ಇದು ಏನು, ಇದರಲ್ಲಿ ಏನು ಹೊಸದಿದೆ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಇದು ತುಂಬ ಡಿಫ್ರೆಂಟಾಗಿ ಮಾಡಿದ್ದೀನಿ, ನಾನು ತೋರಿಸ್ತೀನಿ ನಿಮಗೆ. ಈ ಥರ ಮಾಡಿಕೊಟ್ರೆ ನೀವು ಎಲ್ಲರಿಗೂ ಇಷ್ಟ ಆಗುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ಬನ್ನಿ ನೋಡೋಣ ಇದನ್ನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ತುಂಬ ರುಚಿಕರವಾಗಿ ಈ ಉಪ್ಪಿಟ್ಟು ರೆಡಿ ಆಗುತ್ತೆ. ಮೊದಲಿಗೆ ನಾನು 1 ಕಪ್ಪು ರವೆ ತೊಗೊಂಡಿದ್ದೀನಿ. ಇದು ಬಾಂಬೆ ರವೆನ ತಗೊಂಡು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ರವೆನ. ಆಮೇಲೆ ಇದಕ್ಕೆ ಸುಡಬಾರ್ದು, ಸುಡಿದ್ರೆ ನಾವು ಈ ಉಪ್ಪಿಟ್ಟಲ್ಲಿ ಕಲರ್ ಚೇಂಜ್ ಆಗಿಬಿಡುತ್ತೆ. ಆಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ರವೆನ ಇಟ್ಟಿದ್ದೀನಿ. ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಇದಕ್ಕೆ ಮೇನ್ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಡ್ರೈ ಫ್ರೂಟ್ಸು ಹಾಕಿಬಿಟ್ಟು ಇದನ್ನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಅದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು ಮೇಲಿಂದ ಹಾಕ್ಕೋಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ, ಟೊಮಾಟೊ ಹಾಕ್ಬಿಟ್ಟು ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು, ಇಲ್ಲಾಂದರೆ ಉಪ್ಪಿಟ್ಟು ಕಲರ್ ಚೇಂಜ್ ಆಗಿಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 1 ಕಪ್ ರವೆಗೆ ನಾನು 3 ಕಪ್ ನೀರು ಹಾಕ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಾಡೋದ್ರಿಂದ ತುಂಬ ಸ್ಮೂತಾಗಿರುತ್ತೆ, ಆಮೇಲೆ ತುಂಬ ಟೇಸ್ಟಿಯಾಗಿಯೂ ಈ ಉಪ್ಪಿಟ್ಟು ರೆಡಿ ಆಗುತ್ತೆ. ಯಾರಿಗೆ ಇಷ್ಟ ಇರಲ್ಲ ನೋಡಿ ಅವರು ಇದನ್ನು ಕೇಳಿ ತಿಂತಾ ಇರ್ತಾರೆ, ಅಷ್ಟು ಸ್ಮೂತಾಗಿ ಈ ಉಪ್ಪಿಟ್ಟು ರೆಡಿ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ಯಾವ ಥರ ಆಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಎಲ್ಲರಿಗೂ.